ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟಿನ ಪಲ್ಯ ಮಾಡೋಣ ಬನ್ನಿ ಸ್ನೇಹಿತರೆ. ಈ ಪಲ್ಯ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಶೇಂಗಾದ ಬೀಜ, ಉದ್ದಿನಬೇಳೆ, ಹೆಸರುಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ. ಸ್ನೇಹಿತರೆ, ಇಷ್ಟು ಬೇಕು ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ. ಮೊದಲಿಗೆ ನಾವು ಕ್ಯಾರೆಟನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನಾನು ಕ್ಯಾರೆಟ್ಗೆ ಸಿಪ್ಪೆನೂ ತೆಗೆದಿಲ್ಲ, ನೀವು ಬೇಕಾದರೆ ತೆಗಿಬಹುದು. ಇನ್ನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಕಟ್ ಮಾಡಿಕೊಂಡಿರುವ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಸ್ಟವ್ ಮೇಲೆ ಇಟ್ಕೋಬೇಕು. ನಂತರ ಶೇಂಗಾದ ಬೀಜವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಶೇಂಗಾದ ಬೀಜಕ್ಕೆ ಹೊಟ್ಟು ತೆಗೆದು ಖಾರದ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಶೇಂಗಾ ಬೀಜವನ್ನು ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಕ್ಯಾರೆಟು ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ನೀರನ್ನು ಬಗ್ಗಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಹಾಗೆ ಕುದಿಬೇಕು. ಅದಕ್ಕಾಗಿ ನಾವು ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಕುದಿಸ್ಕೋಬೇಕು ಸ್ನೇಹಿತರೆ. ನಂತರ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ನಾವು ತಗೊಂಡಿರುವ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹೆಸರುಬೇಳೆ ಹಾಕ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಕೆಂಪಗೆ ಆದ ನಂತರ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈರುಳ್ಳಿ ಸ್ವಲ್ಪ ಕೆಂಪಗೆ ಆದ ನಂತರ ಕರಿಬೇವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು, ನಾನಿಲ್ಲೇ ಹಾಕ್ಕೊತಾ ಇಲ್ಲ. ನಂತರ ನಾವು ಕುದಿಸಿ ಇಟ್ಕೊಂಡಿರುವಂತಹ ಕ್ಯಾರೆಟಿನ ಚೂರುಗಳನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಏನಾದರೂ ನೀರಿದ್ದರೆ ಬಗ್ಗಿಸ್ಕೋಬೇಕು. 2 ನಿಮಿಷ ಒಗ್ಗರಣೆಯಲ್ಲಿ ಕ್ಯಾರೆಟನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಏನಾದರೂ ನೀರಿದ್ದರೆ ಹಿಂಗೋಗುತ್ತೆ. ನೋಡಿ ಸ್ನೇಹಿತರೆ, ಕ್ಯಾರೆಟನ್ನು 2 ನಿಮಿಷ ಬೇಯಿಸ್ಕೊಂಡಿರೋದಾಗಿದೆ. ಇವಾಗ ನಾವು ಪುಡಿ ಮಾಡಿಟ್ಕೊಂಡಿರುವಂತಹ ಶೇಂಗಾದ ಪುಡಿಯನ್ನು ಕ್ಯಾರೆಟ್ನ ಪಲ್ಯಕ್ಕೆ ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 2 ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ. ನಾವು ಮಾಡಿದಂತಹ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬಹುದು ಸ್ನೇಹಿತರೆ. ಈ ಕ್ಯಾರೆಟ್ ಪಲ್ಯ ಪೂರಿ ಜೊತೆ, ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಸಹ ತಪ್ಪದೆ ಮಾಡಿ ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ತಟ್ಟೆಗೆ ಚಪಾತಿಯನ್ನು ಹಾಕ್ಕೊಂಡು ಕ್ಯಾರೆಟ್ ಪಲ್ಯವನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ರುಚಿಯಾಗಿ ಬಂದಿದೆ. ನೀವು ಸಹ ತಪ್ಪದೆ ಮಾಡಿ ತಿನ್ನಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.